ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ನಾನು ನಿಮ್ಮ ಪ್ರಕಾಶ್ ಆರ್ಕೆ. ಇವತ್ತು ನಾನು ಎಲ್ಲಿದ್ದೇನೆಂದ್ರ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು, ಶರಣರು ಹಾಗೂ ಸೂಫಿ ಸಂತರ ನಾಡು, ತೊಗರಿಯ ಕಣಜ, ಸೂರ್ಯನಗರಿ ಕಲಬುರಗಿಯಲ್ಲಿ ನಾವಿದ್ದೀವಿ. ಬರ್ರಿ, ಇವತ್ತು ನಾವದೀವಿ ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನ ಹತ್ರ. ಇಲ್ಲೊಬ್ರು ಅಣ್ಣಾರದಾರ, ಅವ್ರಿಗೂ ಕೇಳೋಣಂತ. ನಿಮ್ಮ ಹೆಸರು ಯಾಕ? ಹೆಸರು ಬಸಮ್ಮ. ಬಸಮ್ಮರಿ. ಇದಾವ್ರಿ ನಿಮ್ದು? ಇದಾವ್ರಿ. ಈಗ ನಿಮ್ಗೆ ತಿಂಗಳಿಗೆ 2,000 ರೂಪಾಯಿ ಬರತ್ತವ್ರಿ? ಇಲ್ರಿ, ನಾವು ಮಾಡಿಸ್ಕೊಂಡಿಲ್ರಿ. ಯಾಕೆ ಮಾಡಿಸ್ಕೊಂಡಿಲ್ರಿ? ನಮ್ಮ ಪ್ರಾಬ್ಲಮ್ ಸಲಕ್ ಮಾಡಿಸ್ಕೊಂಡಿಲ್ಲ. ಬರೋಬರ್ರಿ. ಈಗ ಬಸ್ ಫ್ರೀ ಐತಲ್ರಿ, ಅದ್ರ ಉಪಯೋಗ ತೊಗೊಳತ್ರಿ? ಹೋಗಿವ್ರಿ. ಮತ್ತೆ ಕರೆಂಟ್ ಬಿಲ್ ಫ್ರೀ ಅದು ಐತ್ರಿ? ಎಲ್ಲ ಉಪಯೋಗ ಆಗೈತ್ರಿ? ಆಗೈತಿ. ಈಗ ಇಲೆಕ್ಷನ್ ಸರಿ ಬಂತ್ರಿ, ಏನು ಕಾಂಗ್ರೆಸ್ದವ್ರು ಆಗ್ಬೇಕು ಪ್ರಧಾನಮಂತ್ರಿ, ಏನ ಬಿಜೆಪಿದವ್ರು ಆಗ್ಬೇಕು? ಅದು ಇನ್ನ ತಿಳ್ಕೊಬೇಕ್ರಿ. ಅದೇನು ಅವ್ರೇ ಅಂತ ಇವ್ರೇ ಅಂತ ಇಲ್ರಿ. ನಂಗೆ ಇನ್ನೊಂದು 3-4 ತಿಂಗಳು ಇದ್ದಂಗೆ ಕಾಣ್ತದೆ ಇಲೆಕ್ಷನ್, ಹೌದಲ್ರಿ? ಅದೇನು ಅವ್ರೇ ಇವ್ರೇ ಕನ್ಫರ್ಮ್ ಮಾಡಕ್ ಆಗಲ್ರಿ. ವಿಚಾರ ಮಾಡಿ ಮಾಡೋದತ್ರಿ. ಬರೋಬರಿ. ಈಗ 2,000 ಬರೋದು ತಿಂಗಳ ನಿಮ್ಗೆ ಬರತ್ತವ್ರಿ? ರೇಷನ್ ರೊಕ್ಕ ಬರ್ತಾವ್ರಿ? ಅವು ಎಷ್ಟು ಬರ್ತಾವ್ರಿ? ಒಟ್ಟು ಕೊಟ್ಟು ಬಿಡ್ತಾರೆ ನೋಡ್ರಿ, ನಾವು ಲೆಕ್ಕ ಕೇಳಲ್ಲ. ಲೆಕ್ಕ ಕೇಳಕ್ ಒಟ್ಟು ರೊಕ್ಕ ಬಂದ್ರೆ ಸಾಕತ್ರಿ? ಒಟ್ಟು 2,000 ಬರ್ತಾವ. 2,000 ಬಂದ್ರೆ ಸಾಕಂತ್ರಿ? ಬಸ್ ಅದು ಫ್ರೀ ಅದಾವ್ರಿ? ಹೆಂಗ ಗುಡಿ ಅಡ್ಡಾಡ್ರಿ ಇಲ್ರಿ? ಮತ್ತೆ ಎಲ್ಲಿಗೆ ಹೋಗಿಲ್ಲ ನೋಡ್ರಿ ನಾವು, ಮನೆ ಬಿಟ್ಟು ಸುಳ್ಳು ಯಾಕೆ ಹೇಳವ್ರಿ? ಹೋಗಿಲ್ರಿ. ಎಲ್ಲೂ ಹೋಗಿಲ್ಲ? ಎಲ್ಲಿ ಹೋಗಿಲ್ರಿ, ಮನಿನೇ ಬಸ್ ಫ್ರೀ ಅದಾಗ್ಲಿಂದ ಎಲ್ಲೂ ಹೋಗಿಲ್ಲ? ಎಲ್ಲಿಗೆ ಹೋಗ್ರಿ, ಮನಿನೇ ಹಿಡ್ಕೊಂಡು ಕೂತೀವಿ. ಎಲ್ಲಿಗೆ ಹೋಗಿಲ್ರಿ, ಸುಳ್ಳು ಯಾಕೆ ಹೇಳವ್ರಿ? ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ ನಿಮಗೆ? ಬಿಜೆಪಿದವ್ರು ಆಗ್ಬೇಕು, ಕಾಂಗ್ರೆಸ್ದವ್ರು ಆಗ್ಬೇಕ್ರಿ? ಯಾರಿಗಾರೆ ನಮ್ಗೇನು ಗೊತ್ತಾಗಲ್ರಿ. ಬಂದ್ ಮಕ್ಕ ಹೇಳಿದ್ರೆ ಹಾಕ್ತೀರಿ, ಅವೆಲ್ಲ ಯಾಕ್ರಿ ಗೊತ್ತಾಗಲ್ರಿ. ವೋಟರ್ ಐಡಿ ಮಾಡಿಸಿರನ? ಇನ್ನ ಇಲ್ಲ, ನಾ ಮಾಡಿಸಿದ್ವಿ, ಹಾಕಿವಿ ಮಾಡೋದು. ಹೌದಾ, ಮಾಡಿಸಿರಿ? ಇದು ಹಾಕಿರಿನ ಆಗಿಲ್ಲ? ಈಗ ಬಸ್ ಅದು ಫ್ರೀ ಅದಾವ, ನೀವು ಫ್ರೀ ಅದಾವ ಬಸ್ ರೀ? ಈಗ ನಾವು ಸಾಲಿಗೆ ಇಲ್ಲಿ ಹೋಗ್ತೀರ, ಬೇರೆ ಊರಿಗೆ ಹೋಗ್ತೀರ? ಕಾಲೇಜಿಗೆ ರೀ. ಈ ಬಸ್ದಾಗ ಸೀಟ್ ಸಿಗ್ಲಾತ ನೀಟಾಗಿ ನೀವು? ಇಲ್ಲ, ನಾ ಸಿಗಲ್ಲ. ಮತ್ತೆ ಬಸ್ ಫ್ರೀ ಅದಾವಲ್ರಿ, ಮತ್ತೆ ನಿಮ್ಗೆ ಸಿಗಬೇಕು. ಗಂಡ ಮಕ್ಕಳಿಗೆ ಸಿಗತ್ತಿಲ್ಲ. ಈಗ ಗಂಡ ಮಕ್ಕಳು ಅದ ಹೇಳತ್ತಾರ, ಎಲ್ಲರೂ ಹೋಗ್ತಾರಲ್ರಿ, ಎಲ್ಲ ಹೆಣ್ಮಕ್ಳು ಅದಕ್ಕೆ ಸಿಗಲ್ರಿ. ಈಗ ಚುನಾವಣೆ ಬಂತು. ಈಗ ನೀವು ಯಂಗ್ಸ್ಟಾರ್ ಅದೀರಿ ನೀವೆಲ್ಲ. ಈಗ ಯಾರು ಪ್ರಧಾನಮಂತ್ರಿ ಆದ್ರೆ ಉತ್ತಮ ಅನಿಸ್ತದೆ? ಮೋದಿ ರೀ. ಮತ್ತೆ ಯಾಕೆ ನರೇಂದ್ರ ಮೋದಿ ಯಾಕೆ ಆಗ್ಬೇಕು? ಅವ್ರು ನಮ್ಮ ದೇಶಕ್ಕೆಲ್ಲ ಒಳ್ಳೇದ್ ಮಾಡ್ತಾರಲ್ರಿ, ಅದಕ್ಕೆ. ಈ ಕಾಂಗ್ರೆಸ್ ಈಗ ಎಲ್ಲಾರು ರಾಜ್ಯದಾಗ ಇರುವಂತ ಮಂದಿಗೆ ಅವ್ರು ಬಸ್ ಫ್ರೀ ಮತ್ತು 2,000 ರೂಪಾಯಿ ಕೊಡತ್ತಾರ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅದ್ರಲ್ಲಿಂದ ಏನು ಯೂಸ್ ಇಲ್ಲ, ನಮಗೆ ಪ್ರಾಬ್ಲಮ್ ಆಗ್ತದೆ ಅದ್ರಲ್ಲಿಂದ ರೀ. ಅವರೆಲ್ಲ ಕಾಂಗ್ರೆಸ್ದವರು ಎಲ್ಲ ರೊಕ್ಕ ತೊಗೊಂಡು ಮತ್ತೆ ನಮಗೆ ಹೊಳ್ ಕೊಡ್ತಾರ. ಅವ್ರೇನು ಅವ್ರ ಮನೇಲಿಂದ ಕೊಡ್ತಾರ್ರಿ? ಈಗ ನಿಮಗೂ ಕೊಡ್ಲಾತಾರಲ್ರಿ ರೊಕ್ಕ ರೀ? ಮತ್ತೆ ನಮಗೆಲ್ಲಿ ಕೊಡ್ತಾರ ರೊಕ್ಕ ರೀ? ನಮ್ಗೆ ಬರಲ್ರಿ. 2,000 ರೂಪಾಯಿ ಬರಲ್ಲ? ನಮ್ಗೆ ಯಾಕೆ ಬರ್ತಾವ್ರಿ? ಗೃಹಲಕ್ಷ್ಮಿ ಯೋಜನೆ ಅದೇ ಮನೆಯವ್ರಿಗೆ ಹಿರಿಯರಿಗೆ ಬರ್ತಾವ, ಅವ್ರಿಗೆ ಬರ್ತಾವ್ರಿ. ಬರ್ತಾವ. ಒಟ್ಟು ನಿಮಗ್ ಬಂದ್ರೆ ಚಲೋ ಅಂತೀರಿ? ನಮ್ಗೆ ಯಾಕೆ ಬರ್ತಾವ್ರಿ? ಬರಲ್ಲ ನಮ್ಗ್ರಿ. ಅಲ್ಲಿ ನಿಮಗ್ ಬರ್ಬೇಕು. ನೋಡ್ರಿ, ದಯವಿಟ್ಟು ಯಾರು ನೋಡ್ಲಾತ್ರಿ, ಇವರು ಒಟ್ಟು 2,000 ರೂಪಾಯಿ ಬರಂಗ್ ಮಾಡ್ರಿ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಗ್ರಾಮಸ್ಥರಿಗೆ ಒಂದು ಅಗರಬತ್ತಿಯನ್ನು ಕೊಡ್ಲಾತ್ತೀವಿ ನಾವು. ಬರೀಲಿ ಕರ್ಣಿ ಗ್ರಾಮದಾಗ ಒಂದು ಅರ್ಬಿ ಅಂಗಡಿ ಐತಿ. ಅರ್ಬಿ ಅಂಗಡಿ ಒಳಗೆ ಹೋಗೋಣಂತ, ಅಲ್ಲಿ ಅವ್ರ ಅಭಿಪ್ರಾಯ ತಗೊಳ್ಳೋಣಂತ. ನಮಸ್ಕಾರ ಅಕ್ಕ. ನಿಮ್ದು ಅಂಗಡಿದ ಹೆಂಗತ್ರಿ? ವ್ಯಾಪಾರ ಹೆಂಗೈತ್ರಿ? ಚಂದ ನಡ್ದದ ನೋಡ್ರಿ. ಚಂದ ನಡತ್ರಿ? ಈಗ ಎಲೆಕ್ಷನ್ ಬತ್ರಿ, ಹೆಂಗ್ ನಡತ್ರಿ ಊರಾಗ ಎಲೆಕ್ಷನ್ ರೀ? ಎಲ್ಲ ಸರಿಗ್ ನಡ್ದದ್ರಿ. 2,000 ಬರ್ಲಾತಾರ ನಿಮ್ಗ? ರೀ, ಹೊಂಟಾವ್ರಿ. 2,000 ರೂಪಾಯಿ ಬರ್ಲಾತಾರ. ಮತ್ತೆ ಕರೆಂಟ್ ಬಿಲ್ ಫ್ರೀ ಐತ್ರಿ ಈಗ? ರೀ ಸರ್, ಕರೆಂಟ್ ಬಿಲ್ ಫ್ರೀ ಐತ್ರಿ, ಬಸ್ ಫ್ರೀ ಐತ್ರಿ ಸರ್. ಈಗೇನು ಕಾಂಗ್ರೆಸ್ ಆಗ್ಬೇಕು ಏನ ಬಿಜೆಪಿ ಆಗ್ಬೇಕ್ರಿ? ಕಾಂಗ್ರೆಸ್ ಆಗ್ಬೇಕ್ರಿ. ಕಾಂಗ್ರೆಸ್ ಆಗ್ಬೇಕ್ರಿ ಸರ್. ಕಾಂಗ್ರೆಸ್ ಯಾಕೆ ಆಗ್ಬೇಕು? ಯಾಕಂದ್ರೆ ಎಲ್ಲ ಸೌಲಭ್ಯ ಅವರು ಮಾಡಿಕೊಟ್ಟಾರಿ. ಅದ್ರ ಪರವಾಗಿಲಿಂದ ಮತ್ತ ಬಿ ಅವರು ಬಂದು ಎಲ್ಲ ಸೌಲಭ್ಯವನ್ನು ಸರಿಯಾಗಿ ಮಾಡಿಕೊಡ್ಬೇಕ್ರಿ ಸರ್, ಅಷ್ಟೇ ಬೇಡ್ಕೊತೀನಿ. ಕಾಂಗ್ರೆಸ್ನಿಂದ ಯಾರು ಆಗ್ಬೇಕು ಪ್ರಧಾನಮಂತ್ರಿ ನಿಮ್ಗ? ಏನ್ರಿ ಸರ್? ಯಾಕೆ ಪ್ರಧಾನಮಂತ್ರಿ ಮೋದಿ ಜಾಗದಾಗ? 2,000 ಕಾಂಗ್ರೆಸ್ ಸರ್ಕಾರ ಬಂದಿದ್ರಲಿಂದ್ರಿ ಬಡವ್ರಿಗೆ ಭಾಳಷ್ಟು ಹೆಲ್ಪ್ ಆಗ್ಯದ್ರಿ. ಆಮೇಲೆ ನನಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಅಮೌಂಟು ಬರ್ತಾ ಇದೆ ಅಲ್ರಿ ಬಡವರಿಗೆ. ಅದು ಇದು ದವಸ ಧಾನ್ಯಗಳು ತೊಗೊಲಿಕ್ಕೆ, ಮಕ್ಕಳು ಎಜುಕೇಷನ್ ಸಲುವಾಗಿ ನಾನಂತೂ 2,000 ರೂಪಾಯಿ ಬಂದಿದ್ದು ನಮ್ಮ ಹುಡುಗಿದು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡೀನಲ್ರಿ. ಈ ವರ್ಷ ಅದೇ ಅಮೌಂಟ್ಲಿಂದ ನಾ 12,000 ರೂಪಾಯಿ ಕಟ್ಟಿದ್ದೀನಿ. ಅದನ್ನು ನನಗೆ ತುಂಬ ಒಳ್ಳೆಯದಾಗ್ಯದ್ರಿ. ಆಮೇಲೆ ಕರೆಂಟ್ಲಿಂದ ಅವಾಗ ಜಾಸ್ತಿ ಬಿಲ್ ಬರ್ತಾಯಿತ್ತು ನಮ್ಮಲ್ಲಿ, 1,500 1,600 ಬರ್ತಾಯಿತ್ತು.
ನಾವು ಯಾವ ಲೆಕ್ಕದ ಮೇಲೆ ನಾವು ಕರೆಂಟ್ ಯೂಸ್ ಮಾಡ್ತೀವಿ ಅನ್ನೋದ್ರಲ್ಲಿಂದ ನಮಗೆ ಬಿಟ್ಟಂತೆ ಅದು ವಿಷಯ ರೀ. ಅದು ಎಷ್ಟು ಇರ್ತದೆ ಅಷ್ಟು ಸೌಲಭ್ಯದ ಉಪಯೋಗ ಅದು ಮುರಿದು ಉಳಿದಿದ್ದು ಎಷ್ಟು ಇರ್ತದೆ ಹೆಚ್ಚಿಗೆ ಕಟ್ತಾ ಇದ್ದೀವಿ. ಇಲ್ಲಿ ಖರ್ಗೆ ಸಾಹೇಬ್ರು ಹಳ್ಯಾರ ನಿಂತಾರ ರಾಧಾಕೃಷ್ಣ ಅವ್ರಿ ಹಾಂ ರೀ. ಇಲ್ಲಿ MP ಆಗಿ ಮತ್ತೇನು ಅವ್ರ ಅಪೋಸಿಟ್ ನಮಗೇನ್ರಿ ಸರ್ ಯಾವ ಸರ್ಕಾರ ಬಂದ್ರು ಭೀ ನಮಗೆ ಒಳ್ಳೇದೇ ರೀ ಸರ್. ಅದೇ ಬರಬೇಕು ಇದೇ ಬರ್ಬೇಕಂತ ಏನಿಲ್ಲ ರೀ ಸರ್. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವ್ರಿಗೆ ಒಂದು ಉಡುಗೊರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.